ನಮಸ್ಕಾರ. ನಾನು ಪೆಸಿಫಿಕ್ ಇಂಡಿಪ್ರೈಸಸಿಂದ ಮಾತಾಡ್ತಾ ಇದ್ದೀನಿ, ಅಯ್ಯೂಬ್ ಖಾನು. ನಾವು ಸೋಲಾರ್ ಎನರ್ಜಿ ಬಗ್ಗೆ ಕೆಲಸ ಮಾಡ್ತಾಯಿದ್ದೀವಿ. ನೀವು ಹೊಸ ಮನೆ, ಇಂಚ್ಲು ಮನೆ, ಶೀಟ್ ಮನೆಯಲ್ಲಿ ಇನ್ಸ್ಟಾಲ್ ಮಾಡ್ತಾಯಿದ್ದೀವಿ. ನೀವು ಯಾವ ಮನೆಗಾದರೂ ಇದು ಮಾಡ್ಕೊಬೋದು. ಅದರಲ್ಲಿ PM ಮುಫ್ತ್ ಬಿಜ್ಲಿ ಯೋಜನಾದಿಂದ ನಿಮಗೆ ಸಬ್ಸಿಡಿನೂ ಬರುತ್ತೆ. ಪ್ಲಸ್ಸು ನಮ್ಮ ಕಡೆಯಿಂದ ಈ ಒಲೆ ಸ್ಟೋವ್ ಫ್ರೀ ಬರುತ್ತೆ. ಆಮೇಲೆ ಸ್ಟ್ರೀಟ್ ಲೈಟ್ ಇದೆ. ಸೋಲಾರ್ ಕಂಪ್ಲೀಟ್ ಸೊಲ್ಯೂಷನ್ ನಮ್ಮ ಹತ್ರ ಇದೆ ಅವೈಲೇಬಲ್. ಸ್ಟಾರ್ಟೆಕ್ಸ್ ಅಂತ ಒಂದು ಫೈರ್ ಸೇಫ್ಟಿ ಇದೆ. ಅದು ನೀವು ಮನೆಯಲ್ಲಿ ಆಫೀಸ್ನಲ್ಲಿ ಹೋಟೆಲ್ಸ್ನಲ್ಲಿ ಎಲ್ಲ ನೀವು ಇನ್ಸ್ಟಾಲ್ ಮಾಡಿಕೊಂಡ್ರೆ ಇದು ವಿತಿನ್ 6 ಸೆಕೆಂಡ್ಸ್ನಲ್ಲಿ ನಿಮಗೆ ಇದು ಬೆಂಕಿ ಆರಿಸುತ್ತೆ. ವಿತಿನ್ 6 ಸೆಕೆಂಡ್ಸ್ನಲ್ಲಿ. ಇದು ತುಂಬ ಚಿಕ್ಕ ಇದೆ, ಕಾಂಪ್ಯಾಕ್ಟ್ ಇದೆ. ಇದು ಸೆನ್ಸರ್ನಲ್ಲಿ ಬರುತ್ತೆ. ನೀವೆಲ್ಲಾದರೂ ಗೋಡೆಯಲ್ಲಿ ವಾಲ್ನಲ್ಲಿ ಎಲ್ಲಾದರೂ ಹ್ಯಾಂಗ್ ಮಾಡಿದ್ರೆ ಇದು ನಿಮಗೆ ವಿತಿನ್ 6 ಸೆಕೆಂಡ್ಸ್ನಲ್ಲಿ ಬೆಂಕಿ ಆರುತ್ತೆ. ಎಷ್ಟಾದರೂ ದೊಡ್ಡ ಬೆಂಕಿ ಇಲ್ಲಿ. ಇದು ಬಸ್ಸಸ್ ಆಗುತ್ತೆ, ಸ್ಕೂಲ್ ಬಸ್ಸಸ್ ಆಗುತ್ತೆ, ಪ್ಲಸ್ ನಿಮ್ಮದು ಕಾರ್ ಆಗುತ್ತೆ, EV ವೆಹಿಕಲ್ಸ್ ಆಗುತ್ತೆ. ಆ ವೆಹಿಕಲ್ ಜಾಗದಲ್ಲಿ ನೀವೆಲ್ಲಾದರೂ ಇದು ಇನ್ಸ್ಟಾಲ್ ಇಕ್ಕಿದ್ರೆ ಸಾಕು. ಇದು ಆ್ಯಕ್ಚುಲಿ ಇದರಲ್ಲಿ ಸೆನ್ಸರ್ ಇದೆ. ಇದರಿಂದ ಹೊಗೆ ಬರುತ್ತೆ. ಸ್ಟಾರ್ಟೆಕ್ಸು ದಿಸ್ ಈಸ್ USA ಬ್ರ್ಯಾಂಡ್ ಕಂಪ್ನಿ. ಇದು ಆಲ್ ಓವರ್ ಕರ್ನಾಟಕ ನಾವು ಇನ್ಸ್ಟಾಲ್ ಮಾಡಿಕೊಡ್ತಾಯಿದ್ದೀವಿ. ನಾವು ಸೋಲಾರ್ ಬಗ್ಗೆ ನಾವು ಎಲ್ಲ ನಿಮಗೆ ತಿಳುವಳಿಕೆ ಹೇಳ್ತೀವಿ. ನಿಮಗೆ ಸೋಲಾರು ಪ್ರತಿಯೊಂದು ಮನೆಗೂ ಆಗ್ಬೋದು. ಮನೆ ಹೊಸದಿರಲಿ ಹಳೇದಿರಲಿ, ಶೀಟ್ ಮನೆಯಲ್ಲಿ, ಎಂಚ್ಲು ಮನೆಯಲ್ಲಿ, ಯಾವ ಥರ ಹೊಸ ಹಳೆ ಮನೆ ಇದ್ರೂ ನಾವು ಇದು ಮಾಡ್ಕೊಡ್ತಾಯಿದ್ದೀವಿ, ಸೋಲಾರ್ ಹಾಕ್ತಾಯಿದ್ದೀವಿ. ಜಸ್ಟು ನೀವು 0 ಡೌನ್ ಪೇಮೆಂಟ್ ವಿತ್ 10,000 ರೂಪಾಯಿ ಪ್ರೊಸೆಸಿಂಗ್ ಫೀಸ್ ಕೊಡಬೇಕಾಗಿರುತ್ತೆ. ಆಮೇಲೆ ನೀವು ಹಾಕಿದ ತಕ್ಷಣ ಇಮಿಡಿಯೇಟ್ ನಿಮ್ಮ ಮನೆಗೆ ಸೋಲಾರ್ ಬರುತ್ತೆ, ಇನ್ಸ್ಟಾಲೇಷನ್ ಆಗುತ್ತೆ. ಆಮೇಲೆ ಇನ್ಸ್ಟಾಲೇಷನ್ ಆದ ತಕ್ಷಣ ನಿಮಗೆ ನೆಟ್ ಮೀಟ್ರಿಂಗ್ ಎಲ್ಲ ಸಿಕ್ಕಾದ್ಮೇಲೆ ಆದಮೇಲೆ 15-20 ದಿವಸದಿಂದ ಒಳಗಡೆ 78,000 ರೂಪಾಯಿ ನಿಮ್ಮ ಅಕೌಂಟ್ಗೆ ಸಬ್ಸಿಡಿ ಬರುತ್ತೆ. ಪ್ಲಸ್ ನಮ್ಮ ಹತ್ರ ತೊಗೊಳೋದ್ರಿಂದ ನಾವು ಈ ಒಲೆ ಸ್ಟೋವ್ನ ಫ್ರೀ ಆಗಿ ಕೊಡ್ತಾಯಿದ್ದೀವಿ. ಆಮೇಲೆ ಇವಾಗ ನೀವು ಏನಾದರೂ ನೀವು ಇದು ಹಾಕ್ಸ್ಕೊಂಡ್ರೆ, ಇವಾಗ ಹೋಗ್ತಾ ಇರೋ ದಿನದಲ್ಲಿ ಬೆಲೆ ಹತ್ತಾ ಇದೆ. ಇವಾಗ ನೀವೇನಾದರೂ ಹಾಕ್ಸ್ಕೊಂಡ್ರೆ ನಿಮಗೆ ಸಬ್ಸಿಡಿ ನಿಮ್ಮ ಅಕೌಂಟ್ಗೆ ಬರುತ್ತೆ. 15 ದಿವಸ ಆದಮೇಲೆ ಇನ್ಸ್ಟಾಲ್ ಮಾಡಿ 15 ದಿವಸ ಆದಮೇಲೆ ನಿಮ್ಮ ಸಬ್ಸಿಡಿ ನಿಮ್ಮ ಅಕೌಂಟ್ಗೆ ಬರುತ್ತೆ, ಕ್ಯಾಶ್ ಬ್ಯಾಕು. ಆಮೇಲೆ ಆಲ್ ಓವರ್ ಕರ್ನಾಟಕ ನಾವು ಇನ್ಸ್ಟಾಲೇಷನ್ ಮಾಡಿಕೊಡ್ತಾಯಿದ್ದೀವಿ. ಮೇಯ್ತಾಗಾಗಿ ನಿಮಗೆ PM ಮುಫ್ತ್ ಬಿಜ್ಲಿ ಘರ್ ಯೋಜನಾದಿಂದ ಇದು ನಿಮಗೆ 78,000 ರೂಪೀಸ್ ಬರುತ್ತೆ. ಇಲ್ಲಿದೆ ಎಲ್ಲ ಡಾಕ್ಯುಮೆಂಟ್ನಲ್ಲಿ ಎಲ್ಲ ಬರೆದಿದ್ದಾರೆ. ಬರೀ 3 kW ನೀವು ಇನ್ನೂ ಜಾಸ್ತಿ ಬೇಕಾಗಿದ್ದರೆ ನಿಮ್ಗೆ 80, 10 ಎಷ್ಟು kW ಬೇಕಾಗಿದೆ ಅದನ್ನು ಮಾಡ್ತಾಯಿದ್ದೀವಿ. ಖುಷಿ ಹೊಂಡ ಮೀನ್ಸ್ ಅಗ್ರಿಕಲ್ಚರ್ಗೆ ನಿಮಗೆ ಪಂಪ್ ಸೆಟ್ಗೂ ನಾವು ಸೋಲಾರ್ನಲ್ಲಿ ಹಾಕ್ಸಿ ಕೊಡ್ತಾಯಿದ್ದೀವಿ. ಆಗುತ್ತೆ ಅಪ್ಲಿಕೇಶನ್ ಆಗುತ್ತೆ. ಎಲ್ಲ ಮನೆ ಸ್ವಂತ ಮನೆ ಇರೋರಿಗೆ ಎಲ್ಲ ಮನೆಗೆ ಆಗುತ್ತೆ. ಯಾರ ಹೆಸರು ಮೇಲೆ ಇದಿರುತ್ತೋ ಅವ್ರಿಗೆ ಯಾರ ಮನೆ ಹೆಸರು ಮೇಲೆ ಲೈಟ್ ಬಿಲ್ ಇರುತ್ತೋ ಅವ್ರ ಹೆಸ್ರಿಗೆ ಮಾತ್ರ ಆ ಅಕೌಂಟ್ಗೆ ಅಮೌಂಟ್ ಸೇರೋದು. ಇವತ್ತು ನಾನು ನಿಮಗೆ ಕಾಲ್ ಮಾಡಿದೆ, ನನಗೂ ಕೂಡ ಈ ಥರ ಸೋಲಾರ್ ಇನ್ಸ್ಟಾಲೇಷನ್ ಬೇಕು ಅಂದರೆ ಏನೆಲ್ಲ ಪ್ರೊಸೀಜರ್ ಇರುತ್ತೆ ಸರ್? ಪ್ರೊಸೆಸಿಂಗ್ ನಿಮಗೆ ಏನೇನಂದರೆ ನಿಮ್ಮ ಎಲೆಕ್ಟ್ರಿಸಿಟಿ ಬಿಲ್ ಬೇಕು, ಬ್ಯಾಂಕ್ ಇದು ಬೇಕು, ಡಾಕ್ಯುಮೆಂಟ್ ಬೇಕು, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡು, ಅಡ್ರೆಸ್ ಪ್ರೂಫ್ ಏನಾದರೂ ಇರಬೇಕು. ಇದ್ದರೆ ಆಮೇಲೆ ನೀವು ಪ್ರೊಸೆಸಿಂಗ್ ಫೀಸ್ 10,000 ರೂಪೀಸ್ ಮಾಡಬೇಕಾಗಿರುತ್ತೆ. ಅದು ಮಾಡಿದಾದ್ಮೇಲೆ ಅಪ್ರೂವಲ್ ಪ್ರೊಸೆಸಿಂಗ್ ಆದ ತಕ್ಷಣ ನಿಮ್ಮ 3 ದಿವಸದಲ್ಲಿ ನಿಮ್ಮ ಮನೆಗೆ ಬಂದು ನಾವು ಸೋಲಾರ್ ಹಾಕ್ಸ್ಕೊಡ್ತೀವಿ. ಸರ್, ಈಗ ನೀವು ಮಾಡಿಕೊಡುವಂಥ ಸೋಲಾರ್ಗೆ ಗ್ಯಾರಂಟಿ ವಾರಂಟಿ ಏನಾದರೂ ಕೊಡ್ತೀರಾ? ಹೌದು, ಗ್ಯಾರಂಟಿ ಕೊಡ್ತೀವಿ. ಪ್ಯಾನಲ್ಗೆ 25 ವರ್ಷ ಕೊಡ್ತಾಯಿದ್ವಿ, ಇನ್ವರ್ಟ್ರಿಗೆ 5 ವರ್ಷ ಕೊಡ್ತಾಯಿದ್ವಿ, ಬ್ಯಾಟ್ರಿಗೆ 10 ವರ್ಷ ಕೊಡ್ತಾಯಿದ್ವಿ. ಸರ್, ಈಗ ಕರ್ನಾಟಕದಲ್ಲಿ ಎಲ್ಲ ಕಡೆ ಮಾಡ್ಕೊಡ್ತಿದ್ದೀರಾ ಹೇಗೆ ಸರ್? ಹೌದು, ಕರ್ನಾಟಕ ಆಲ್ ಓವರ್ ಕರ್ನಾಟಕ ನಾವು ಮಾಡ್ಕೊಡ್ತಾ ಇದ್ದೀವಿ. ಅಗ್ರಿಕಲ್ಚರಲ್ಲೂ ಕೂಡ ಮಾಡ್ಕೊಡ್ತೀವಿ ಅಂತಂದರೆ ಅಗ್ರಿಕಲ್ಚರಲ್ಲಿ ಯಾವ್ಯಾವ ಥರದ್ದು ಮಾಡ್ತಿದ್ದೀರಾ ಹೇಗೆ ಸರ್? ಅಗ್ರಿಕಲ್ಚರ್ನಲ್ಲಿ ನಿಮ್ಮ ಪಂಪ್ ಸೆಟ್ ಆಯಿತು, ಅಪ್ಪರ್ ಮೋಟ್ರ್ ಟ್ಯಾಂಕ್ ಫ್ಲೋಯಿಂಗ್ ಆಯಿತು, ಖುಷಿ ಹೊಂಡದಿಂದ ನೀರು ತೊಗೊಂಡೋಗಿ ವ್ಯವಸಾಯಕ್ಕೆ ಟ್ರಿಪ್ ಸೆಕ್ಷನ್ ಮಾಡಬೇಕಾಗಿದ್ರು ಅದಕ್ಕೂ ಮೋಟ್ರ್ನಲ್ಲಿ ಆ ಥರನೂ ಸೋಲಾರ್ ಬಂದಿದೆ. ಆ ಸೋಲಾರು ನಾವು ಇನ್ಸ್ಟಾಲ್ ಮಾಡ್ಕೊಡ್ತಾ ಇದ್ದೀವಿ. ಸರ್, ಅದಕ್ಕೂ ಕೂಡ ಸಬ್ಸಿಡಿ ಇದೇ ಥರ ಅಪ್ಲೈ ಆಗುತ್ತೆ? ಅದಕ್ಕೆ ಸಬ್ಸಿಡಿ ಇಲ್ಲ. ಸಬ್ಸಿಡಿ ನೀವು ಅಪ್ಲಿಕೇಶನ್ ಹಾಕಿದ್ರೆ ಇವಾಗ ಆಲ್ರೆಡಿ ಅದು ಇನ್ನು ಪ್ರೊಸೆಸಿಂಗ್ನಲ್ಲಿದೆ. ಇಟ್ ಟೇಕ್ಸ್ ಟೈಮ್. ಅದಕ್ಕೆ ನೀವು ಇಮಿಡಿಯೇಟ್ ಬೇಕಾಗಿದ್ರೆ ನೀವು ಇವಾಗ ನಮ್ಮ ಹತ್ರ ಮಾಡಿಸ್ಕೊಬೋದು. ಸೊ ಇದಕ್ಕೇನು ಸಬ್ಸಿಡಿ ಅಪ್ಲೈ ಅದಕ್ಕೆ ಸಬ್ಸಿಡಿ ಬರಲ್ಲ. ಮನೆಗೆ ಏನಾದರೂ ನಾವು ಸೋಲಾರ್ಸ್ ಈ ಥರದ್ದು ಹಾಕ್ಸ್ಕೊತೀವಿ ಅಂದರೆ ಸಬ್ಸಿಡಿ ಅಪ್ಲೈ ಆಗುತ್ತೆ? ಅದಕ್ಕೆ ಮನೆಗೆ ಮಾತ್ರ ಸಬ್ಸಿಡಿ ಬರುತ್ತೆ. ಕಮರ್ಷಿಯಲ್ ಇದಕ್ಕೆಲ್ಲ ಸಬ್ಸಿಡಿ ಬರಲ್ಲ. ಕಮರ್ಷಿಯಲ್ಲು, ಹೋಟೆಲ್ಸು, ಹಾಸ್ಪಿಟಲ್ಸ್ ಎಲ್ಲ ಬರಲ್ಲ ಸಬ್ಸಿಡಿ. ಬೇಕಾಗಿದ್ರೆ ನೀವು ಪರ್ಸನಲ್ ಆಗಿ ಯೂಸ್ ಮಾಡ್ಬೋದು, ಹೈಬ್ರಿಡ್ ಹೋಗ್ಬೋದು. ಸೋಲಾರ್ದು ಸ್ಟವ್ ಕೊಡ್ತೀವಿ ಅಂತ ಹೇಳಿದ್ರಿ ಸರ್, ಅದು ಹೇಗೆ ಆಪರೇಟ್ ಮಾಡೋದು? ಅದು ಕರೆಂಟ್ ಏನಿಲ್ಲ, ಜಸ್ಟ್ ಸಿಂಪಲ್ ಅದನ್ನ ನೀವು ಸೋಲಾರ್ನ ಕನೆಕ್ಟ್ ಮಾಡಿಬಿಟ್ಟು ಆ ಸೋಲಾರ್ದಿಂದ ಬರೋ ಪವರ್ ಎಲೆಕ್ಟ್ರಿಸಿಟಿದಿಂದ ನೀವು ಈ ಸ್ಟವ್ನ ಬಳಸಬಹುದು. ಓಕೆ ಸರ್, ಇದರಲ್ಲಿ ಎಲ್ಲ ಥರದ ಪಾತ್ರೆಗಳು ಯೂಸ್ ಮಾಡೋದಾಗ್ಬೋದು? ಎಲ್ಲ ಪಾತ್ರೆ ನೀವು ಮಣ್ಣಿಂದು ಮಟ್ಕೆನೂ ಇಟ್ಕೊಂಡು ನೀವು ಯೂಸ್ ಮಾಡೋದು ನಿಮಗೆ ಅದು ಯೂಸ್ ಆಗುತ್ತೆ. ನೀವು ಹಿತ್ತಾಳೆ ಇರಲಿ, ಕುಕ್ಕರ್ ಇರಲಿ, ಯಾವುದಾದ್ರೂ MS ಇರಲಿ, ಯಾವುದಾದ್ರೂ ಪಾತ್ರೆ ನೀವು ಇಕ್ಕಿ ನೀವು
ಯೂಸ್ ಮಾಡಿ ನೀವು ಕುಕ್ ಮಾಡ್ಬೋದು, ಅದೇನು ತೊಂದರೆ ಇಲ್ಲ. ಸರ್ ಇವಾಗ ಗ್ಯಾಸ್ ಸಮಸ್ಯೆ ಬಹಳ ಉಂಟಾಗ್ಬಿಟ್ಟಿದೆ ಸರ್, ತುಂಬಾ ಜನ ಸಫರ್ ಪಡ್ತಾ ಇದಾರೆ ಅದರಿಂದ. ಸೊ ಅಂತವ್ರಿಗೆ ಈ ಸೋಲಾರು ಹಾಕ್ಸ್ಕೊಂಡ್ರೆ ಈ ತರದೊಂದು ಸೋಲಾರ್ ಒಲೆ ಅಡಿಗೆ ಮಾಡ್ಕೊಳ್ಳೋ ಒಲೆನ ಫ್ರೀ ಆಗಿ ಕೊಡ್ತಿದ್ದೀರಾ, ಯಾವ ತರ ಯೂಸ್ಫುಲ್ ಆಗ್ಬೋದು? ನೋಡಿ ಮೇಡಮ್, ಆ್ಯಕ್ಚುಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಇದ್ರ ಬಗ್ಗೆ. ನೀವು ಈ ಸೋಲಾರ್ನ ಹಾಕ್ಸ್ಕೊಂಡ್ರೆ ನಿಮಗೆ ಬರೀ 10,000 ರೂಪಾಯಿ ಕೊಟ್ಟು ನೀವು ಸೋಲಾರ್ ಹಾಕ್ಸ್ಕೊಳ್ತಾ ಇದ್ದೀರಾ. ಸೋಲಾರ್ ಹಾಕ್ಸ್ತಾ ಆದಮೇಲೆ ನಿಮಗೆ ಇಮಿಡಿಯೇಟು ನಿಮ್ಮ ಅಕೌಂಟ್ಗೆ 78,000 ಸಬ್ಸಿಡಿ ಬರುತ್ತೆ. ಪ್ಲಸ್ಸು ನಮ್ಮ ಕಡೆಯಿಂದ ನಾವು ಈ ಒಲೆನ ಫ್ರೀ ಆಗಿ ಕೊಡ್ತಾ ಇದ್ದೀವಿ. ಅದು ಬಂದು 60,000 ರುಪೀಸ್ ಬಾಳೆ ರೇಟ್ ಇದ್ರದ್ದು ಏನು, ಇದು 60,000 ರೂಪಾಯಿ ನಾವು ನಮ್ಮ ಕಂಪ್ನಿದಿಂದ ನಾವು ಫ್ರೀ ಆಗಿ ಕೊಡ್ತಾ ಸೊ ಇದು 60,000 ರುಪೀಸ್ ವರ್ತ್ ಇರೋಂಥದ್ದನ್ನ ನೀವು ಈ ಸೋಲಾರ್ ಹಾಕ್ಸ್ಕೊಳ್ಳೋ ಕಸ್ಟಮರ್ಸ್ಗೆ ಫ್ರೀ ಆಗಿ ಕೊಡ್ತಾ ಇದ್ದೀವಿ. ಆಮೇಲೆ ಪ್ಲಸ್ ಏನಂದ್ರೆ 1 ಇಯರ್ ಗ್ಯಾರಂಟಿ ಇದೆ, 10 ಇಯರ್ಸ್ ವಾರಂಟಿ ಇದೆ ಇದಕ್ಕೆ. ಓ, ಇದಕ್ಕೂ 1 ಇಯರ್ ಗ್ಯಾರಂಟಿ 10 ಇಯರ್ಸ್ ವಾರಂಟಿ ಕೊಡ್ತೀರಾ? ಹೌದೌದೌದು. ನೀವು ಲೆಕ್ಕ ಮಾಡ್ಕೊಂಡ್ರೆ ನೀವು ಈ ಕಾಲದಲ್ಲಿ ಏನು ನೀವು ಇದು ಆಗದಿದ್ರು ನೀವು ದುಡ್ಡು ಕೊಡ್ತಾ ಇದ್ದೀರಾ ಎಲ್ಲ ಮನೆಗೆ, ಮೀನ್ಸ್ ಎವ್ರಿಥಿಂಗ್ಲು ನೀವು ಗ್ಯಾಸಿನ ದುಡ್ಡು ಕೊಡ್ತಾ ಇದ್ದೀರಾ, ಎಲೆಕ್ಟ್ರಿಸಿಟಿ ಬಿಲ್ ಕೊಡ್ತಾ ಇದ್ದೀರಾ. ಆ ಬಿಲ್ಲು ನೀವು ಅದೇ ಉಳಿಸ್ಕೊಂಡು ನೀವು ಇದನ್ನ EMI ಥರ ನೀವು ಕಟ್ಕೊಂಡು ಹೋಗ್ಬೋದು. ಸಬ್ಸಿಡಿ ಕೂಡ ಮಾಡ್ಕೊಡ್ತೀವಿ ಅಂತ ಹೇಳಿದ್ರಿ, ಅದಕ್ಕೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟು ನಾವೇ ಓಡಾಡ್ಕೊಂಡು ಮಾಡ್ಕೋಬೇಕಾ, ನೀವೇ ಮಾಡ್ಕೊಡ್ತೀರಾ, ಹೇಗೆ ಸರ್? ನಾವೇ ಮಾಡ್ಕೊಡ್ತೀವಿ. ನೀವು ಜಸ್ಟ್ ಡಾಕ್ಯುಮೆಂಟು ಪ್ರೊಸೆಸಿಂಗ್ ಫೀಸ್ ಕೊಟ್ಟರೆ ನಾವೇ ಎಲ್ಲ ಮಾಡಿ ನಿಮ್ಮ ಮನೆಗೆ ಬಂದು ತಲುಪಿಸಿ ಇನ್ಸ್ಟಾಲೇಷನ್ ಮಾಡಿ ನಿಮಗೆ ಕೈಯಾರೆ, ಮೀನ್ಸ್ ಬೆಸ್ಕಾಮ್ದಿಂದ ಎಲ್ಲ ಪ್ರತಿಯೊಂದು ಏನು ಡಾಕ್ಯುಮೆಂಟೇಷನ್ ಇದೆ ಎಲ್ಲ ಮಾಡಿಬಿಟ್ಟು ನಿಮ್ಗೆ ಇನ್ಸ್ಟಾಲ್ ಮಾಡಿ ನಿಮ್ಗೆ ಫ್ರೀಯಾಗೆ ಎಲೆಕ್ಟ್ರಿಸಿಟಿ ಝೀರೋ ಆಗಿ ಮಾಡೋಕ್ಕೆ ಕೊಡೋದು ನಮ್ಮ ಜವಾಬ್ದಾರಿ ಇರುತ್ತೆ ಮೇಡಮ್. ಸರ್ ಎಷ್ಟು ವರ್ಷದಿಂದ ನೀವು ಈ ಥರ ಮಾಡ್ತಾ ಇದ್ದೀರಾ? ನಾವು ಮೇಡಮ್ 2 ಇಯರ್ಸಿಂದ ಮಾಡ್ತಾ ಇದ್ದೀವಿ. ಓಕೆ, ನಿಮ್ದು ಆಫೀಸ್ ಎಲ್ಲೆಲ್ಲಿ ಬರುತ್ತೆ ಸರ್? ನ್ಯಾಷನಲ್ ಗಾರ್ಡನ್ ಲೆಕ್ಸಂದ್ರ ಹತ್ರ ಬರುತ್ತೆ. ಪಿನ್ ಕೋಡ್ ಬಂದು 560030. ಸರ್ ಇವಾಗ ನಮಗೆ ಸ್ಟವ್ ಫ್ರೀ ಆಗಿ ಕೊಡ್ತೀವಿ ಅಂದ್ರಲ್ವಾ, ಅದು ಹೇಗೆ ವರ್ಕ್ ಮಾಡುತ್ತೆ ತೋರಿಸ್ಬೋದಾ ಸರ್? ಬನ್ನಿ ಮೇಡಮ್, ನಾನು ನಿಮ್ಮನ್ನು ತೋರಿಸ್ತೀನಿ. ಇದು ಅಲ್ಯೂಮಿನಿಯಂ ಪಾತ್ರೆ ಓಕೆ, ಹೆಂಗೆ ವರ್ಕ್ ಆಗುತ್ತೆ ಈ ಸ್ಟವ್ ನೋಡಿ. ಇದಕ್ಕೆ ಗ್ಯಾಸ್ ಏನು ಬೇಕಾಗಿಲ್ಲ, ಯಾವ ಥರನೂ ಒಳಗಡೆ ಗ್ಯಾಸ್ ಸಿಲಿಂಡರ್ ಇರಲ್ಲ, ಜಸ್ಟ್ ಪ್ಲಗ್ ಆ್ಯಂಡ್ ಪ್ಲೇ ಇರುತ್ತೆ. ನಿಮ್ಗೆ ಎಲೆಕ್ಟ್ರಿಸಿಟಿದಿಂದನೂ ಓಡುತ್ತೆ, ಬ್ಯಾಟ್ರಿದಿಂದನೂ ಓಡುತ್ತೆ, ಸೋಲಾರ್ದಿಂದನೂ ಓಡುತ್ತೆ. 3 in 1. ಬಟ್ 3 in 1 ಸರ್? ಹೌದು. ಇದು ಟೆಕ್ನಾಲಜಿ ಬಂದು ಇದು ರಾಕೆಟ್ ಸೈನ್ಸ್ದಿಂದ ಮಾಡಿರೋದು. ಇದು ಇಂಡಿಯಾನಲ್ಲಿ ಫಸ್ಟ್ ಬಂದಿರೋದು ರಾಕೆಟ್ ಸೈನ್ಸು. ಇದರಿಂದ ಪ್ಲಾಸ್ಮಾ ಫೈರ್ದಿಂದ ಆಗ್ತಾ ಇರೋದು ವಸ್ತು. ಇದು 1 ಟೈಮ್ ನೀವು ತೊಗೊಂಡ್ಬಿಟ್ರೆ ನೀವು 10 ವರ್ಷವೂ ಗ್ಯಾಸೇ ಬೇಕಾಗಿಲ್ಲ, ಹಂಗೆ ಯೂಸ್ ಮಾಡ್ಬೋದು. ತುಂಬ ಉಳಿತಾಯ ಆಗುತ್ತೆ, ತುಂಬ ಸೇವಿಂಗ್ ಇರುತ್ತೆ ನಿಮಗೆ. ಪ್ರತಿಯೊಂದು ಇದಕ್ಕೆ ನೀವು ಆರಾಮಾಗಿ ಯೂಸ್ ಮಾಡ್ಬೋದು, ಎಲ್ಲ ಪಾತ್ರೆ ಯೂಸ್ ಮಾಡ್ಬೋದು. ಜಸ್ ಇಲ್ಲಿ, ಅಲ್ಯೂಮಿನಿಯಂ ಇಲ್ಲಿ, ಕುಕ್ಕರ್ ಇಲ್ಲಿ, ಕಡಾಯಿನಲ್ಲಿ ನೀವು ಎಣ್ಣೆ ಹಾಕಿ ಏನು ಇದು ಸಮೋಸ ಆ ಥರ ಏನು ಮಾಡ್ತೀರೋ ಅದೆಲ್ಲ ಹಾಕ್ಕೊಂಡು ನೀವು ಯೂಸ್ ಮಾಡ್ಬೋದು. ಬನ್ನಿ, ನಾನು ನಿಮ್ಮನ್ನು ತೋರಿಸ್ತೀನಿ. ಆನ್ ಮಾಡ್ತಾಯಿದ್ದೀನಿ. ಇದು ಪ್ಲಗ್ಗು. ಇದರಿಂದ ಏನು ಎಂಥದ್ದು ಇದಿಲ್ಲ, ಸೋಲಾರ್ ಗಿಲಾರ್ ಎಂಥದ್ದಿಲ್ಲ. ಇದನ್ನು ಪ್ಲಗ್ ಇನ್ ಮಾಡ್ತಾಯಿದ್ದೀನಿ, ತಾವು ನೋಡ್ಬೋದು. ಆನ್ ಮಾಡ್ತಾಯಿದ್ದೀನಿ. ಇಲ್ಲಿ ಲೈಟ್ ಉರಿತಾ ಇದೆ, ಇಲ್ಲಿ ಕೆಳಗಡೆ ಲೈಟ್ ಉರಿತಾ ಇದೆ. ಇದನ್ನು ಜಸ್ಟ್ ಆನ್ ಮಾಡ್ತಾಯಿದ್ದೀನಿ ನೋಡಿ. ಫೈರ್ ಸ್ಟಾರ್ಟ್. ಇಮಿಡಿಯೇಟ್ ಹೀಟು. ಯಾವ ಥರನೂ ನಿಮಗೆ ಇಂಡಕ್ಷನ್ನಲ್ಲಿ ನೀವು ಯೂಸ್ ಮಾಡಿ ನಿಮಗೆ ಎಲೆಕ್ಟ್ರಿಸಿಟಿ ಜಾಸ್ತಿ ಬರುತ್ತೆ ಅಂತ ನೀವು ಹೇಳ್ತಿರಲ್ಲ, ಆ ಥರ ಎಂಥದ್ದು ಬರೋಲ್ಲ. 1 ಗಂಟೆಗೆ 1.5 ಯೂನಿಟ್ ಕರೆಂಟ್ ಎಳೆಯುತ್ತೆ ಅಷ್ಟೇ. ಆ ಸೋಲಾರ್ ಹಾಕ್ಸ್ಕೊಂಡ್ರೆ ಅದನ್ನು ಫ್ರೀ ಆಗಿಬಿಡುತ್ತೆ. ಇವಾಗ ಇರೋದು ಇದರಲ್ಲಿ ನಾನು ಇಕ್ತಾಯಿದ್ದೀನಿ ಪಾತ್ರೆ, ಇದರಲ್ಲಿ ನೀರಿದೆ. ಎಷ್ಟು ಮಿನಿಟ್ನಲ್ಲಿ ಬಿಸಿ ಆಗುತ್ತೆ ತಾವು ನೋಡ್ಬೋದು. 1 ಲೀಟ್ರ್ ಹಾಕಿದ್ದೀನಿ. ನೀರು ಬಾಯ್ಲ್ ಆಯಿತು. ಆಮೇಲೆ ಈ ಸ್ಟೋವ್ನ ಒಂದು ಮಾಹಿತಿ ಏನು ಕೊಡ್ಬೇಕಂದ್ರೆ, ಇದು ಶಾಕ್ ಪ್ರೂಫ್. ನೀರು ಹಾಕಿನೂ ಏನಾದರೂ ಕೈದಿಂದ ಕೈ ಮುಟ್ಟಿದ್ರೂ ಇದು ಶಾಕ್ ಹೊಡೆಯಲ್ಲ. ಪ್ಲಸ್ಸು ಏನಾದರೂ ಆ ಥರ ಏನಾದರೂ ಇಶ್ಯೂ ಇತ್ತು ಇಮಿಡಿಯೇಟ್ ಇದು ಕಟ್ ಆಫ್ ಆಗಿಬಿಡುತ್ತೆ, ನಿಮ್ಮ ಶಾಕ್ಗೆ ಹೊಡೆಯೋಕ್ಕೆ ಕೊಡಲ್ಲ. ಇದು ಒಂದು ಸ್ಪೆಷಲ್. ಇನ್ನೊಂದು ಏನಂದರೆ ಒಳಗಡೆ ಫ್ಯಾನ್ ಇರುತ್ತೆ, ಆಟೋಮೆಟಿಕ್ ನೀವು ಕ್ಲೋಸ್ ಮಾಡಿದಾದ್ಮೇಲೆ ಇಮಿಡಿಯೇಟು ನಿಮಗೆ ಫ್ಯಾನ್ ತಿರುಗಿಸಿ ಕೂಲ್ ಮಾಡಿಬಿಡುತ್ತೆ ಈ ಸ್ಟವ್ನ. ಇದು ಜಾಸ್ತಿ ಹೀಟ್ ನಿಮಗೆ ಕೊಡಲ್ಲ ಕೈಗೆ. ನೀವು ಮುಟ್ಟೋದಲ್ಲಿ ಏನಾದರೂ ಇಲ್ಲಿ ಏನೋ ನೀರು ಹಾಕಿ ನೀವು ಮುಟ್ಟಿದ್ರೆ ಹಾಲು ಕುಕ್ಕಿ ಒಳಗಡೆ ಬರ್ನಲ್ ಒಳಗಡೆ ಹೋಗಿದೆ ಅಂದ್ರೂ ಅದು ಆಟೋಮೆಟಿಕ್ ಅದೇ ಕ್ಲೀನ್ ಆಗುತ್ತೆ. ನೀವೇನು ಕ್ಲೀನ್ ಮಾಡೋದು, ಬರ್ನಲ್ ಕ್ಲೀನ್ ಮಾಡೋದು ಏನು ಅವಶ್ಯಕತೆ ಇಲ್ಲ ಇದಕ್ಕೆ. ಸೋಲಾರ್ ಲೈಟ್ಸ್ ಇದೆ, ಸ್ಟ್ರೀಟ್ ಲೈಟು ನಿಮಗೆ ತೋಟದ ಒಳಗಡೆ ಆಗ್ಬೋದು. ಅದು ನಿಮಗೆ 8 ಅವರ್ ಬ್ಯಾಕಪ್ ಕೊಡುತ್ತೆ, ರಿಮೋಟ್ದಿಂದ ನಡೆಯುತ್ತೆ. ಸೆನ್ಸರ್ ಇದೆ ಅದರಲ್ಲಿ, ನೀವು 2 ಅವರ್ಸ್ ಬೇಕಾದರೆ 2 ಅವರ್ಸು ಮಾಡ್ಬೋದು. ಇದು ಬಂದು ಅದರದ್ದು ತೋಟದ್ದು ಇದು ನೀವು ಹಾಕ್ಕೊಬೋದು, ಎಲ್ಲಾದರೂ ಹಾಕ್ಸ್ಬೋದು. ವಿತೌಟ್ ವೈರಿಂಗ್ ಏನೂ ಬೇಕಾಗಿಲ್ಲ. ಇದರಲ್ಲಿ ರಿಮೋಟು ಇದೆ. ಈ ರಿಮೋಟ್ದಿಂದ ನೀವು ಆನ್ ಆಫು ಮಾಡ್ಬೋದು. ಜಸ್ಟ್ ನೀವು ಆನ್ ಮಾಡಿಬಿಟ್ಟು ಇದು ಲೈಟ್ ಮಾಡಿದ್ರೆ ನಿಮಗೆ ಇದು ಸ್ಟಾರ್ಟ್ ಆಗುತ್ತೆ. ಹೆಂಗೆ ಬೆಳಗ್ಗೆ ಬಿಟ್ಟ ತಕ್ಷಣ ಇದು ಲೈಟ್ ಕ್ಲೋಸ್ ಆಗುತ್ತೆ. 6 ಗಂಟೆ ಆದಮೇಲೆ ಆಟೋಮೆಟಿಕ್ ಅದೇ ಆನ್ ಆಗುತ್ತೆ. ಯಾರಾದರೂ ಬೇಡ ನೀವು ಅಂದರೆ ಈ ರಿಮೋಟ್ದಿಂದ ಸೆನ್ಸರ್ ಇದೆ, 1 ಅವರ್ 2 ಅವರ್ ಅಂತ ಸೆನ್ಸರ್ಸ್ ಇದೆ. ಆ ಸೆನ್ಸರ್ದಿಂದ ಆನ್ ಆಫ್ ಮಾಡ್ಕೊಬೋದು. ಪ್ಲಸ್ಸು
ನೀವು ಯಾರಾದರೂ ಬಂದರೆ ಇಮಿಡಿಯೇಟ್ ಇದೇ ಆನ್ ಆಗುತ್ತೆ. ಇದೇ ಪವರ್ ಸೇವಿಂಗು 8 ಅವರ್ ನಿಮ್ಗೆ ಬ್ಯಾಕಪ್ ಕೊಡುತ್ತೆ. 6 to 8 ಅವರ್ಸ್ ನಿಮ್ಗೆ ಕೊಡುತ್ತೆ ಈ ಬ್ಯಾಕಪ್ಪು. ಆಮೇಲೆ ವೈರ್ಲೆಸ್ ಇರುತ್ತೆ ಸರ್. ಇದು ವೈರ್ಲೆಸ್ಸು, ಇದು ಜಸ್ಟ್ ತೋಟದಲ್ಲಿ ನೀವು ಆಗ್ಬೋದು. ಆಮೇಲೆ ನೀವು ಬೇಕಾಗಿದ್ದರೆ ನಿಮ್ಮ ಮನೆಯಲ್ಲಿ ಅಲ್ಲಿ ತೋಟದಲ್ಲಿ ರೂಮ್ ಇದೆ, ನಿಮಗೆ ಫ್ಯಾನ್ ಬೇಕು, ಲೈಟ್ ಬೇಕು, ಆ ಥರ ಸಿಸ್ಟಮು ನಮ್ಮ ಹತ್ರ ಅವೈಲೇಬಲ್ ಇದೆ. ಸೊ ಸೋಲಾರ್ ಇಂದಾನೆ ಫ್ಯಾನ್ ಕೂಡ ಸೋಲಾರ್ ಸಿಸ್ಟಮ್ ಇಂದಾನೆ ಇದೆ. ಸೋಲಾರ್ದಿಂದ ಫ್ಯಾನು ಓಡುತ್ತೆ, ಲೈಟಿಂಗ್ ಬರುತ್ತೆ, 5 ಲೈಟ್ ಬರುತ್ತೆ, ಫ್ಯಾನ್ ಬರುತ್ತೆ, ಮೊಬೈಲ್ ಚಾರ್ಜಿಂಗ್ ಆಗುತ್ತೆ. ಆ ಥರ ಸಿಸ್ಟಮು ನಮ್ಮ ಹತ್ರ ಇನ್ವರ್ಟರ್ ವಿತ್ ಬ್ಯಾಟ್ರಿನೂ ಇದೆ. ಏನು ಇನ್ಸ್ಟೆಂಟ್ ನೀವು ತೊಗೊಂಡೋಗ್ಬೋದು, ಇಮಿಡಿಯೇಟ್ ನೀವೇ ಸೋಲಾರ್ನಲ್ಲಿ ನೀವೇ ಜನ್ರೇಟ್ ಮಾಡ್ಕೊಬೋದು. ಪವರ್ ಜನ್ರೇಟ್ ಆಗುತ್ತೆ ಸೋಲಾರ್ದಿಂದ, ನೀವು ಆವಾಗಲಿಂದನೇ ಸ್ಟಾರ್ಟ್ ಮಾಡ್ಕೊಬೋದು. ಇದು 8 ಅವರ್ಸ್ ಬ್ಯಾಕಪ್ ಕೊಡುತ್ತೆ. ನೀವು ಸೆನ್ಸರ್ ಆಗಿಬಿಟ್ಟು ಈ ಕ್ಲ್ಯಾಂಪ್ ಇದೆ, ಈ ಕ್ಲ್ಯಾಂಪ್ನ ನೀವೆಲ್ಲಾದರೂ ಗೋಡೆನಲ್ಲಿನೋ ಇಲ್ಲ ಎಲ್ಲಿ ನಿಮ್ಮ ವಿ ಗಾಡಿ ಇದೆಯೋ ಅಲ್ಲಿ ಇನ್ಸ್ಟಾಲ್ ಮಾಡಿಬಿಟ್ರೆ ಇದು ಇಮಿಡಿಯೇಟ್ ಹಿಂಗೆ ಬರುತ್ತೆ. ಇದು ಇಮಿಡಿಯೇಟ್ ಹಿಂಗಾದರೆ ಇಲ್ಲಿದಿಂದ ನಿಮ್ಗೆ ಹೋಲ್ದಿಂದ ಎಲ್ಲ ನಿಮ್ಗೆ ಇದು ಬಂದು ಫೈರ್ನ ಕ್ಲೋಸ್ ಮಾಡುತ್ತೆ. ಸೊ ಎಲ್ಲೆಲ್ಲಿ ಫೈರ್ ಅಟ್ಯಾಕ್ ಆಗುತ್ತೆ ಅಂತ ಜಾಗದಲ್ಲಿ ಇದನ್ನ ನಾವು ಇಡೋದ್ರಿಂದ ಸೊ ಫೈರ್ ಏನು ಇದಾಗುತ್ತೆ, ಪ್ರಾಬ್ಲಮ್ ಆಗುತ್ತೆ, ಅದನ್ನ ರಕ್ಷಣೆ ಮಾಡುತ್ತೆ ಅಂತ. ಹೌದೌದು, ಇದು ರಕ್ಷಣೆ ಮಾಡುತ್ತೆ. ಹೆಂಗಂದರೆ ಹೋಟೆಲ್ಸ್ನಲ್ಲಿ, ಕುಕಿಂಗ್ ಏರಿಯಾ, ದೊಡ್ಡ ಕಂಪ್ನೀಸ್ ವೆಹಿಕಲ್ಸು, ವೆಹಿಕಲ್ಸು, ಬಸ್ಸಸ್, ಈ ನಡುವೆ ಬಸ್ಸಸ್ ಎಲ್ಲ ಬಂದ್ ಆಗ್ತಿದೆ. ಅಲ್ಲಿ ಎಲ್ಲಿ ಕಸ್ಟಮರ್ಸ್ ಇದೆ ಆ ಜಾಗದಲ್ಲಿ ಇನ್ಸ್ಟಾಲ್ ಮಾಡಿದ್ರೆ ನೀವು ವಿತಿನ್ 6 ಸೆಕೆಂಡ್ಸ್ನಲ್ಲಿ ನಿಮಗೆ ಇದು ಬೆಂಕಿನ ಆರಿಸುತ್ತೆ. ಡೆಮೋನು ನಾವು ನಿಮ್ಮನ್ನು ಕೊಡ್ತೀವಿ.